ಇಂಗ್ಲಿಷ್ ಮೀಡಿಯಾ ಅವ್ರ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿತ್ತು ಅಂತ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ರೋಹಿತ್ ಶರ್ಮಾ ಹ್ಯಾಸ್ ಸ್ಕೋರ್ಡ್ ಲೆಸ್ ರನ್ಸ್ ದ್ಯಾನ್ ಟಾಮ್ ಹಾರ್ಟ್ಲಿ. ಧ್ರುವ್ ಜುರೇಲ್ ಡೆಬ್ಯೂ ಮಾಡ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಯ್ ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪೋಟಿಫೈ. ಇದು ಸ್ಪೋರ್ಟ್ಸ್ ಇನ್ಫಾರ್ಮೇಷನ್ ಕೊಡೋ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ನಾನು ನಿಮ್ಮ ವರುಣ್. 10 ಡೇಸ್ ಗ್ಯಾಪ್ ಆದಮೇಲೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 5 ಟೆಸ್ಟ್ ಮ್ಯಾಚ್ ಸೀರೀಸ್ ರೆಸ್ಯೂಮ್ ಆಗ್ತಾ ಇದೆ. ಇಂಗ್ಲೆಂಡ್ ಈ 10 ಡೇಸಲ್ಲಿ ಅಬುದಾಬಿಗೆ ಹೋಗಿ ವೆಕೇಷನ್ ಮುಗಿಸ್ಕೊಂಡು ಬಂದರೆ, ಟೀಮ್ ಇಂಡಿಯಾದಲ್ಲಿದ್ದವರು ಅವ್ರ ಪರ್ಸ್ನಲ್ ಒನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ವಾಪಸ್ ರಾಜ್ಕೋಟಿಗೆ ಬಂದು ರೀಗ್ರೂಪ್ ಆಗಿದ್ದಾರೆ. 3rd ಟೆಸ್ಟ್ ಮ್ಯಾಚ್ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 2 ಟೆಸ್ಟ್ ಮ್ಯಾಚ್ ಆಗಿರೋದ್ರಲ್ಲಿ ಒಂದು ಇಂಗ್ಲೆಂಡ್ ಗೆದ್ದು ಇನ್ನೊಂದು ಇಂಡಿಯಾ ಗೆದ್ದಿರೋದ್ರಿಂದ ಈ 3rd ಟೆಸ್ಟ್ ಮ್ಯಾಚ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಯಾರು ಗೆಲ್ತಾರೋ ದೇ ವಿಲ್ ಹ್ಯಾವ್ ದ ಅಪ್ಪರ್ ಹ್ಯಾಂಡ್ ಇನ್ ದ ಸೀರೀಸ್. ಇಂಗ್ಲೆಂಡಿಗೆ ಬ್ರೇಕ್ ಅನ್ನೋದು ಟ್ರೂ ಸೆನ್ಸಲ್ಲಿ ಒಂದು ಬ್ರೇಕ್ ಆಗೇ ಇತ್ತು. ಇಂಗ್ಲಿಷ್ ಮೀಡಿಯಾ ಅವ್ರ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿತ್ತು ಅಂತ ಬರೆಯೋದಕ್ಕೆ ಶುರು ಮಾಡಿದ್ದಾರೆ. ಟು ಬಿ ಫೇರ್ ಟು ದೆಮ್, ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು. ಇಂಡಿಯಾಗೆ ನೋಡೋದಾದರೆ, ಶ್ರೇಯಸ್ ಅಯ್ಯರ್ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ ಅಂತ ಒಂದು ಕಡೆಯಿಂದ ನ್ಯೂಸ್ ಇದ್ದರೂ ಅವ್ರ ಟೀಮಲ್ಲಿ ಇಲ್ಲ ಫಾರ್ ದ ಲಾಸ್ಟ್ 3 ಟೆಸ್ಟ್ ಮ್ಯಾಚಸ್. KL ರಾಹುಲ್ ವಾಪಸ್ ಬಂದಿದ್ದಾರೆ ಆ್ಯಂಡ್ ಆಲ್ಸೋ ರವೀಂದ್ರ ಜಡೇಜಾ. ಇವರಿಬ್ಬರು ಫಿಟ್ನೆಸ್ ಕ್ಲಿಯರ್ ಆದರೆ ದೇ ವಿಲ್ ಪ್ಲೇ ದ 3rd ಟೆಸ್ಟ್ ಮ್ಯಾಚ್ ಅನ್ನೋ ನ್ಯೂಸ್ ಇದೆ. ಆಲ್ಸೋ ವಿರಾಟ್ ಕೊಹ್ಲಿ ವಾಪಸ್ ಬರ್ತಾರೆ ಅನ್ನೋ ನ್ಯೂಸ್ ಇತ್ತು. ಬಟ್ ಅವರು ಈ 3 ಟೆಸ್ಟ್ ಮ್ಯಾಚಸ್ಗೆ ವಾಪಸ್ ಬರೋದಿಲ್ಲ, ಆಡೋದಿಲ್ಲ. ಆ್ಯಂಡ್ ಆಲ್ಸೋ ಇಶಾನ್ ಕಿಶನ್ ಅವ್ರಿಗೆ ಒಂದು ಕ್ಲಿಯರ್ ಕಟ್ ಮೆಸೇಜ್ ಹೋಗಿದೆ, ಪ್ಲೇ ಡೊಮೆಸ್ಟಿಕ್ ಕ್ರಿಕೆಟ್ ಆ್ಯಂಡ್ ರಿಟರ್ನ್ ಅಂತ. ರಾಜ್ಕೋಟಲ್ಲಿ ಯೂಶ್ವಲಿ ಟರ್ನರ್ಸ್ ರೆಡಿ ಮಾಡ್ತಾರೆ ಫಾರ್ ಟೆಸ್ಟ್ ಮ್ಯಾಚಸ್. ಈ ಸತಿನೂ ಅದೇ ರೆಡಿ ಮಾಡಿ ಅಂತ ಟೀಮ್ ಮ್ಯಾನೇಜ್ಮೆಂಟಿಂದ ನ್ಯೂಸ್ ಹೋಗಿದೆ ಅನ್ನೋ ಗುಮಾನಿ ಕೂಡ ಇದೆ. ಇನ್ ದ್ಯಾಟ್ ಕೇಸ್ ಟಾಸ್ ವಿಲ್ ಬಿ ಆ್ಯನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇಂಗ್ಲೆಂಡ್ಗೆ ಪ್ಲೇಯಿಂಗ್ 11 ಕನ್ಸರ್ನ್ ಇಲ್ಲ ಅಂತಲೇ ಹೇಳಬೇಕು. ಜಾಕ್ ಲೀಚ್ ಹೂ ವಾಸ್ ರೂಲ್ಡ್ ಔಟ್ ಆಫ್ ದ 2nd ಟೆಸ್ಟ್ ಮ್ಯಾಚ್, ರಿಮೈಂಡರ್ ಆಫ್ ದ ಸೀರೀಸಿಂದ ಕೂಡ ಅವರು ಹೊರಗುಳಿದಿದ್ದಾರೆ ಬಿಕಾಸ್ ಆಫ್ ದ ಇಂಜುರಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ದ 10 ಡೇ ಬ್ರೇಕ್, ಅವ್ರ ಫಾಸ್ಟ್ ಬೌಲಿಂಗಲ್ಲಿ ರೊಟೇಷನ್ ಪಾಲಿಸಿ ಏನು ಮಾಡ್ತಾರೆ, 10 ಡೇ ಬ್ರೇಕ್ ಇರೋದ್ರಿಂದ ಅದು ಮಾಡೋ ಅಗತ್ಯ ಇಲ್ಲ. ಅವರು 2nd ಟೆಸ್ಟ್ ಮ್ಯಾಚಲ್ಲಿ ಯಾವ ಪ್ಲೇಯಿಂಗ್ 11 ಆಡಿದ್ರೋ ಅವ್ರನ್ನೇ ಆಡಿಸಿದ್ರೆ ಇಟ್ ವಿಲ್ ನಾಟ್ ಬಿ ಅ ಸರ್ಪ್ರೈಸ್. ಕಮಿಂಗ್ ಟು ಇಂಡಿಯಾಗೆ ಫಸ್ಟ್ ಆಫ್ ಆಲ್ ಬುಮ್ರಾನ ರೆಸ್ಟ್ ಮಾಡ್ತಾರೆ ಅನ್ನೋ ಮಾತಿತ್ತು. ಬುಮ್ರಾನ ರೆಸ್ಟ್ ಮಾಡಿಲ್ಲ, ಹಿ ವಿಲ್ ಸ್ಟಾರ್ಟ್. ಅವ್ರು ಬಿಟ್ಟರೆ ಮುಖೇಶ್ ಕುಮಾರ್ನ ರೀಪ್ಲೇಸ್ ಮಾಡ್ಬೋದು ವಿತ್ ಮೊಹಮ್ಮದ್ ಸಿರಾಜ್. ಆರ್ಡಿನರಿ ಆಗಿತ್ತು ಅವ್ರ ಬೌಲಿಂಗ್, ಅದಕ್ಕೋಸ್ಕರ ಮೊಹಮ್ಮದ್ ಸಿರಾಜಿಂದ ರೀಪ್ಲೇಸ್ ಮಾಡ್ಬೋದು. KL ರಾಹುಲ್ ಆ್ಯಂಡ್ ರವೀಂದ್ರ ಜಡೇಜಾ ಹ್ಯಾವ್ ಬೀನ್ ನೇಮ್ಡ್ ಇನ್ ದ ಸ್ಕ್ವಾಡ್. ಅವರು ಫಿಟ್ ಆಗಿದ್ದಾರೆ ಅಂತ ಆದರೆ ದೇ ವಿಲ್ ಸ್ಟ್ರೇಟ್ ಅವೇ ವಾಕಿಂಗ್ ಟು ದ ಪ್ಲೇಯಿಂಗ್ 11. KL ರಾಹುಲ್ ಬಂದರೆ ಸರ್ಫ್ರಾಜ್ ಖಾನ್ ಡೆಬ್ಯೂ ಆಗೋದು ಡೌಟ್. ಅಗೇನ್ ಜಡೇಜಾ ವಾಪಸ್ ಬಂದರೆ ಐ ಥಿಂಕ್ ಹಿ ವಿಲ್ ರೀಪ್ಲೇಸ್ ಕುಲ್ದೀಪ್ ಯಾದವ್ ಬಿಕಾಸ್ ಬ್ಯಾಟಿಂಗ್ ಡೆಪ್ತ್ ಬೇಕಿರೋದ್ರಿಂದ. ಆ್ಯಂಡ್ ದ ಅದರ್ ಥಿಂಗ್ ಈಸ್ ಧ್ರುವ್ ಜುರೇಲ್ ಈಸ್ ಮೋರ್ ಲೈಕ್ಲಿ ಟು ಬಿ ಪ್ಲೇಡ್ ಇನ್ ಪ್ಲೇಸ್ ಆಫ್ KS ಭರತ್. ಧ್ರುವ್ ಜುರೇಲ್ ಡೆಬ್ಯೂ ಮಾಡ್ಬೋದು ಅನ್ನೋ ಮಾತು ಕೇಳಿ ಬರ್ತಾ ಇದೆ. ರೋಹಿತ್ ಶರ್ಮಾ ಹ್ಯಾಸ್ ಸ್ಕೋರ್ಡ್ ಲೆಸ್ ರನ್ಸ್ ದ್ಯಾನ್ ಟಾಮ್ ಹಾರ್ಟ್ಲಿ. ರೋಹಿತ್ ಶರ್ಮಾ ಅವರು ಸ್ಟೆಪ್ ಅಪ್ ಆಗಬೇಕು ಅನ್ನೋದು ಎಲ್ಲರ ಬೈಕೆ, ಎಸ್ಪೆಷಲಿ ಇಫ್ KL ರಾಹುಲ್ ಈಸ್ ನಾಟ್ ಇನ್ ದ ಟೀಮ್. KL ರಾಹುಲ್ ಇಲ್ಲ ಅಂದರೆ ಒಂದು ವೆರಿ ಇನ್ಎಕ್ಸ್ಪೀರಿಯನ್ಸ್ ಮಿಡ್ಲ್ ಆರ್ಡರ್ ಆಗುತ್ತೆ. ರೋಹಿತ್ ಶರ್ಮಾ ವಿತ್ ಇಸ್ ಎಕ್ಸ್ಪೀರಿಯನ್ಸ್ ಅವ್ರು ಇನ್ನೂ ಜವಾಬ್ದಾರಿ ತೊಗೊಂಡು ಆಡಬೇಕು ಅನ್ನೋದು ಎಲ್ಲರ ಆಸೆ. ಇಂಡಿಯನ್ ಸ್ಪಿನ್ನರ್ಸ್ ಆನ್ ದ ಅದರ್ ಹ್ಯಾಂಡ್ ಹ್ಯಾವ್ ಲೆಸ್ ವಿಕೆಟ್ಸ್ ದ್ಯಾನ್ ದ ಇಂಗ್ಲಿಷ್ ಸ್ಪಿನ್ನರ್ಸ್. ಯಾವಾಗಲೂ ಇಂಡಿಯನ್ ಸ್ಪಿನ್ನರ್ಸೇ ಚೆನ್ನಾಗಿ ಮಾಡೋದು. ಬಟ್ ಇನ್ ದ 2 ಮ್ಯಾಚಸ್ ದಟ್ ಹ್ಯಾವ್ ಹ್ಯಾಪೆಂಡ್, ಇಂಗ್ಲಿಷ್ ಸ್ಪಿನ್ನರ್ಸ್ಗೆ ಜಾಸ್ತಿ ವಿಕೆಟ್ ಸಿಕ್ಕಿದೆ ಕಂಪೇರ್ಡ್ ಟು ಇಂಡಿಯನ್ ಸ್ಪಿನ್ನರ್ಸ್. ಪ್ರಾಬಬ್ಲಿ ಒಂದು ಸ್ಲೋ ಟರ್ನರ್ ಇದೆ ಅಂದರೆ ಸಿರಾಜ್ನ ತರ್ತಾರೆ ಅಂತ ಅಂದ್ಕೊಂಡಿರೋದ್ರ ಬದಲು ಇನ್ನೊಂದು ಸ್ಪಿನ್ನರ್ನೇ ಆಡಿಸ್ಬಿಟ್ರು, ಇಟ್ ವಿಲ್ ಬಿ ಅ ಗುಡ್ ಥಿಂಗ್. ಇಂಗ್ಲೆಂಡ್ 2ನೇ ಟೆಸ್ಟ್ ಮ್ಯಾಚ್ ಸೋತಿದ್ರೂ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರಿಗೆ ಪ್ಲೇಯಿಂಗ್ 11 ಪ್ರಾಬ್ಲಮ್ ಅಂತೂ ಇಲ್ಲ. ಸೀನಿಯರ್ ಬ್ಯಾಟರ್ಸ್ ಜೋ ರೂಟ್ ಆ್ಯಂಡ್ ಬೆನ್ ಸ್ಟೋಕ್ಸ್ ಇಬ್ಬರು ಆ ಮಟ್ಟಿಗೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸಸ್ ಕೊಟ್ಟಿಲ್ಲ. ಇವರಿಬ್ಬರು ದೇ ಆರ್ 1 ಗುಡ್ ನಾಕ್ ಅವೇ. ಜೋ ರೂಟ್ ಒಂದು ಕಡೆ ಕಚ್ಕೊಂಡ್ರು ಅಂತಂದರೆ ಅವ್ರ ಬ್ಯಾಟಿಂಗ್ ಆಡಿ ಬೌಲರ್ಸ್ನ ಟಯರ್ ಮಾಡಿ ಇಂಡಿಯಾಯಿಂದ ಮ್ಯಾಚ್ನ ತೊಗೊಂಡು ಹೋಗೋ ಪ್ರಾಬಬಿಲಿಟಿ ಇರೋ ಬ್ಯಾಟ್ಸ್ಮನ್ ಅವರು. ಓವರ್ ಆಲ್ ಈ 5 ಮ್ಯಾಚ್ ಟೆಸ್ಟ್ ಸೀರೀಸ್ ಈ ಜಂಕ್ಷನ್ನಲ್ಲಿ ತುಂಬ ಚೆನ್ನಾಗಿ ಪಾಯ್ಸ್ ಆಗಿ ಕೂತಿದೆ. 1-1 ಆಗಿದೆ. ಇಂಗ್ಲೆಂಡ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಂಡಿಯಾ ಆಲ್ಸೋ ಗುಡ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಅನ್ನೋದೊಂದು ಮಾತು ಇದೆ. 3rd ಟೆಸ್ಟ್ ಮ್ಯಾಚ್ ಈಸ್ ವೆರಿ ಇಂಪಾರ್ಟೆಂಟ್. ಏನಕ್ಕೆ 1-1 ಆಗಿದೆ. ಈಗ ಯಾರು ಗೆಲ್ತಾರೋ ಸೀರೀಸಲ್ಲಿ ಅವ್ರಿಗೆ ಒಂದು ಅಪ್ಪರ್ ಹ್ಯಾಂಡ್ ಇದೆ. ಮೆಂಟಲಿ ಆಲ್ಸೋ ದೇ ವಿಲ್ ಬಿ ಇನ್ ಅ ಬೆಟರ್ ಸ್ಟೇಟ್ ಆಫ್ ಮೈಂಡ್. ಮತ್ತಷ್ಟು ಸ್ಪೋರ್ಟ್ಸ್ ಕಾಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಸ್ಪೋಟಿಫೈನ. ದಿಸ್ ಇಸ್ ವರುಣ್ ಸೈನಿಂಗ್ ಆಫ್.